ಪ್ರಿಯ ವೀಕ್ಷಕರೇ ನಮಸ್ತೆ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ಅಂದರೆ ಭಾಳ ಫೇಮಸ್ಸು. ಅದರಲ್ಲೂ ಶಿವಮೊಗ್ಗ ಬಸ್ ನಿಲ್ದಾಣವನ್ನು ಸೃಷ್ಟಿಯಾಗಿ ಹೊಸದಾಗಿ ಕಟ್ಟಿದಂಥ ಮಹಾನುಭಾವರು ಅಂದರೆ ಯಡಿಯೂರಪ್ಪನವರು. ಅದಕ್ಕಿಂತ ಮುಂಚೆ ನಮಗೆ ಸಿಗೋದು ಅಂದರೆ ಬಂಗಾರಪ್ಪನವರು. ಅದಾದಮೇಲೆ ಯಡಿಯೂರಪ್ಪನವರು ಜ್ಞಾಪಕ ಬರ್ತಾರೆ. ಈಗ ಬಂಗಾರಪ್ಪನವ್ರ ಮಗ ಜಿಲ್ಲಾ ಉಸ್ತುವಾರಿ ಸಚಿವರು, ಶಿಕ್ಷಣ ಸಚಿವರು. ಆದರೆ ಶಿವಮೊಗ್ಗ ಅಭಿವೃದ್ಧಿ ಯಡಿಯೂರಪ್ಪನವರಿದ್ದಾಗ ಭಾಳ ಫೇಮಸ್ ಇತ್ತು ಕಣ್ರಿ. ಇಲ್ಲಿ ನೋಡಿ, ಬಸ್ ನಿಲ್ದಾಣದ ಹತ್ತಿರ ಗುಂಡಿ ಬಿದ್ದು ನೀರು ಹರಿತಾ ಇದೆ. ಆದರೂ ಯಾರೂ ನೋಡಿಲ್ಲ. ಆದರೂ ಕೊನೆಗೆ ನಿಜವಾಗಿ ಹೇಳ್ಬೇಕಂದ್ರೆ ಆಟೋ ಚಾಲಕರು ನೋಡಿ, ಸಂಘದ ಅಧ್ಯಕ್ಷರು ಗೊತ್ತಾಗಿ ಅವರು ಬಂದು ಆಟೋ ಚಾಲಕರು ಇಲ್ಲಿ ಆಗುವಂಥ ಅನಾಹುತನ ತಪ್ಪಿಸ್ತಾ ಇದ್ದಾರೆ. ಇಲ್ಲ ಅಂದರೆ ಎಷ್ಟು ಜನಕ್ಕೆ ಏನೇನು ಸಮಸ್ಯೆ ಆಗಿ ಅನಾಹುತ ಆಗಿ ಮನೆಗೆ ಏನೇನು ಆಗಬೇಕಾಗಿತ್ತು ಗೊತ್ತಿಲ್ಲ. ಆದರೂ ನಿಜವಾಗಿಯೂ ಆಟೋ ಚಾಲಕರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಆದರೆ ಮಹಾನಗರ ಪಾಲಿಕೆಯವರು ಏನು ಮಾಡ್ತಿದ್ದಾರೆ, ಇಂಥ ಗುಂಡಿಗಳನ್ನೆಲ್ಲ ಏನು ಮಾಡ್ತಿದ್ದಾರೆ ಅಂದೇಳಿ ಕೇಳಬೇಕಾಗಿದೆ. ಅವರ ನಿರ್ಲಕ್ಷ್ಯತೆಗೆ ಇನ್ನೂ ಎಷ್ಟು ಜನ ಬಲಿಯಾಗಬೇಕು ಅಂತೇಳಿ ಜನ ಕೇಳ್ತಿದ್ದಾರೆ. ನೋಡಿ, ಆಟೋ ಚಾಲಕರೇನಾದರೂ ಗಮನ ಹಾಕಲಿಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ. ನಿಜವಾಗಿಯೂ ಅವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇಲ್ಲಾದರೂ ಮಹಾನಗರ ಪಾಲಿಕೆಯವರು ಎಚ್ಚೆತ್ಕೊಂಡು ಶಿವಮೊಗ್ಗ ನಗರದಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನ ಮುಚ್ಚಿ ಸಾರ್ವಜನಿಕರ ಪ್ರಾಣ ಉಳಿಸ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ.